ನಮಸ್ತೆ ಬಂಧುಗಳೇ, ವೆಲ್ಕಮ್ ಯು ಆಲ್ ಟು ತುಳು ಸೈನಿಕ್ ಬ್ಲಾಗ್ಸ್. ಬಂಧುಗಳೇ, ನಾಳೆ ನಾವು ನಾಡಿನಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂಥ ಸುಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸೆಟೆತು ನಿಂತು ಬಲಿಷ್ಠ ಬ್ರಿಟಿಷರ ವಿರುದ್ಧ ಸಮರ ಸಾರಿದ ವೀರ ವನಿತೆ ರಾಣಿ ಚೆನ್ನಮ್ಮರ ನಾಡು ಕಿತ್ತೂರಿಗೆ ನಾವಿಂದು ಹೋಗ್ತಾ ಇದ್ದೇವೆ. ಇದು ಧಾರವಾಡದಿಂದ ಬೆಳಗಾವಿ ಹೈವೇಯಲ್ಲಿ ಪ್ರಯಾಣ ಮಾಡಿದ್ರೆ ಕೇವಲ 34 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಇದು ಕಿತ್ತೂರಿನ ಕೋಟೆ. ಈ ಕೋಟೆಯನ್ನ 1660ರಿಂದ 1691ರ ಅವಧಿಯಲ್ಲಿ ಅಂದಿನ ಕಿತ್ತೂರಿನ ಆಡಳಿತಗಾರನಾದ ಅಲ್ಲಪ್ಪ ಸರ್ದೇಸಾಯಿ ಎನ್ನುವರು ಕಟ್ಟಿಸಿದರು. ಕಪ್ಪು ಕಲ್ಲಿನಿಂದ ಕಟ್ಟಿದ ಈ ವಿಶಾಲವಾದ ಕೋಟೆಯ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಭವ್ಯ ಕಿತ್ತೂರು ಸಾಮ್ರಾಜ್ಯದ ಗತ ವೈಭವವನ್ನ ಸಾರುವಂತ ಅರಮನೆಗಳ ಅವಶೇಷ, ಸೈನಿಕರ ತಂಗುದಾಣ, ಬಾವಿ, ದರ್ಬಾರ್ ಹಾಲ್ ಎಲ್ಲವೂ ಕಾಣಿಸುತ್ತದೆ. ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಅರಮನೆಯ ಮೇಲ್ಚಾವಣಿ ಕುಸಿದಿದೆ, ತಳಭಾಗ ಮಾತ್ರ ಇದೆ. ನೋಡಿ, ಇದು ವಿಶಾಲವಾದ ದರ್ಬಾರ್ ಹಾಲ್. ಇಲ್ಲಿ ರಾಜರುಗಳು ದರ್ಬಾರ್ ಅಂದ್ರೆ ಸಭೆಯನ್ನ ನಡೆಸುತ್ತಿದ್ರು. ಅರಮನೆಯ ಒಳಗಡೆ ನೋಡಿ ಹಲವಾರು ಕೋಣೆಗಳಿವೆ. ಪ್ರತ್ಯೇಕವಾದ ದೇವರ ಕೋಣೆ, ಇದು ಅಡಿಗೆ ಮನೆ, ಊಟದ ಕೋಣೆ, ಬೆಡ್ರೂಮ್ ಎಲ್ಲ ಇದೆ. ಅರಮನೆ ಒಳಗಡೆಯೇ ಕುಡಿಯುವ ನೀರಿಗಾಗಿ ಬಾವಿ ಕೂಡ ಇದೆ. ನೀರನ್ನು ತುಂಬಿಸಿ ಇಡುವಂತ ದೊಡ್ಡ ದೊಡ್ಡ ಟ್ಯಾಂಕ್ ಗಳನ್ನ ಇಲ್ಲಿ ನೋಡಬಹುದು. ಅರಮನೆ ಮಹಡಿಯನ್ನ ಕೂಡ ಹೊಂದಿತ್ತು, ಆದ್ರೆ ಈಗ ಅದಿಲ್ಲ, ಕುಸಿದು ಹೋಗಿದೆ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಈ ಅರಮನೆ ಅವನತಿಯ ಅಂಚಿನತ್ತ ಸರಿದು ಇತಿಹಾಸದ ಪುಟಗಳನ್ನ ಸೇರುತ್ತಿದೆ. ಕೋಟೆಯ ಆವರಣದಲ್ಲಿ ವಿಶಾಲವಾದ ಮೈದಾನ ಇದ್ದು ಸೈನಿಕರು ವಾಸಿಸುವಂತ ತಂಗುದಾಣ, ಸೈನ್ಯ ತಾಲೀಮು ನಡೆಸುವಂತ ಸ್ಥಳ, ಕಾವಲು ಬುರುಜುಗಳು, ಸೈನಿಕರು ಹಾಗೂ ಇತರ ಅತಿಥಿಗಳು ಬಂದರೆ ಉಳಿದುಕೊಳ್ಳುವಂತ ರೂಮ್ಗಳು, ಸ್ನಾನಗೃಹಗಳನ್ನ ಕೂಡ ನೋಡಬಹುದು. ಇಲ್ಲಿ ಆಳಿದ ಪ್ರಮುಖ ರಾಜರಲ್ಲಿ ಮಲ್ಲಸರ್ಜಾ ದೇಸಾಯಿಯವರು ಒಬ್ಬರು. ಇವರ ಕಿರಿಯ ರಾಣಿಯೇ ಚೆನ್ನಮ್ಮಾಜಿ. 1816ರಲ್ಲಿ ಮಲ್ಲಸರ್ಜಾ ದೇಸಾಯಿಯವರು ಮರಣ ಹೊಂದಿದ ಮೇಲೆ ಅವರ ಮಗ ಶಿವಲಿಂಗ ಸರ್ಜಾ ದೇಸಾಯಿ ತಾಯಿ ರಾಣಿ ಚೆನ್ನಮ್ಮರ ಮಾರ್ಗದರ್ಶನದಂತೆ ಆಡಳಿತ ಮಾಡುತ್ತಾರೆ. 1824ರಲ್ಲಿ ಶಿವಲಿಂಗ ಸರ್ಜಾ ದೇಸಾಯಿಯವರ ಅಕಾಲಿಕ ಮರಣ ನಂತರ ರಾಣಿ ಚೆನ್ನಮ್ಮ ತಮ್ಮ ದತ್ತು ಪುತ್ರನಾದ ಶಿವಲಿಂಗಪ್ಪನನ್ನು ಅಧಿಕಾರದ ಗದ್ದುಗೆಗೇರಿಸಲು ತಯಾರಿ ನಡೆಸುತ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನ ಪ್ರಕಾರ ಬ್ರಿಟಿಷರು ಚೆನ್ನಮ್ಮನ ದತ್ತು ಪುತ್ರನಾದ ಶಿವಲಿಂಗನಿಗೆ ಅಧಿಕಾರ ನೀಡಲು ನಿರಾಕರಿಸುತ್ತಾರೆ. ಆಗ ದಿಟ್ಟ ಮಹಿಳೆ ವೀರವನಿತೆ ರಾಣಿ ಚೆನ್ನಮ್ಮ ತಾನೇ ಕಿತ್ತೂರಿನ ರಾಜಗದ್ದಿಗೆಯನ್ನ ಏರುತ್ತಾಳೆ. ರಾಣಿ ಚೆನ್ನಮ್ಮಜಿಯ ಬಗ್ಗೆ ಹೇಳಬೇಕೆಂದ್ರೆ ಇವರು ನವೆಂಬರ್ 14, 1778ರಲ್ಲಿ ಬೆಳಗಾವಿಯ ಕಾಕತಿ ಎಂಬ ಊರಿನಲ್ಲಿ ಧೂಳಪ್ಪ ದೇಸಾಯಿ ಎಂಬುವರ ಮಗಳಾಗಿ ಜನಿಸಿದ್ರು. ತಂದೆ ಧೂಳಪ್ಪ ದೇಸಾಯಿ ಮಗಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ, ಬಿಲ್ಲು ವಿದ್ಯೆ, ಕತ್ತಿವರಸೆ ಮುಂತಾದ ಸಮರ ಕಲೆಯನ್ನು ಕಲಿಸಿದ್ರು. ಮುಂದೆ ಇವರ 15ನೇ ವಯಸ್ಸಿನಲ್ಲಿ ಕಿತ್ತೂರಿನ ರಾಜನಾದ ಮಲ್ಲಸರ್ಜಾ ದೇಸಾಯಿಯ ಜೊತೆ ವಿವಾಹವಾಗಿ ಕಿತ್ತೂರಿನ ರಾಣಿಯಾಗ್ತಾರೆ. ಅಕ್ಟೋಬರ್ 1824ರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರಿಗೆ ಬಂದು ಬ್ರಿಟಿಷರ ಬೇರೆ ಬೇರೆ ಕಾನೂನುಗಳಾದ ದತ್ತು ಸ್ವೀಕಾರ ನಿಷೇಧ, ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಕಪ್ಪ ಕಾಣಿಕೆಯನ್ನು ಒಪ್ಪಿಸಲು ಸೂಚಿಸಿದಾಗ ಅದನ್ನು ವಿರೋಧಿಸಿದ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಮರ ಸಾರುತ್ತಾಳೆ. ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸಿಡಿದೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದ. ಪ್ರಥಮ ಯುದ್ಧದಲ್ಲಿ ಚೆನ್ನಮ್ಮಾಜಿಯ ಸೈನ್ಯ ಜಯಶಾಲಿಯಾಗಿದ್ದು ಬ್ರಿಟಿಷ್ ಅಧಿಕಾರಿ ಜಾನ್ ಥ್ಯಾಕರೆ ಎಂಬುವನನ್ನು ಯುದ್ಧದಲ್ಲಿ ಕೊಲ್ಲಲಾಯಿತು. ಆದರೆ ಅದೇ ವರ್ಷ ನಡೆದ ಎರಡನೇ ಯುದ್ಧದಲ್ಲಿ ನಮ್ಮದೇ ದೇಶದ ಇದೇ ಕಿತ್ತೂರು ಸಂಸ್ಥಾನದ ಅನ್ನ ತಿಂದು ಬೆಳೆದ ಕೆಲವು ಕಿಡಿಗೇಡಿಗಳ ಕುತಂತ್ರದಿಂದ ರಾಣಿ ಬ್ರಿಟಿಷರ ಸೆರೆಯಾಗುತ್ತಾಳೆ. ರಾಣಿಯ ಈ ಎಲ್ಲ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಎಂಬ ವೀರ ಸಾಥ್ ನೀಡುತ್ತಾನೆ. ರಾಣಿ ಬ್ರಿಟಿಷರ ಸೆರೆಯಾಳಾಗಿ ಜೈಲು ಸೇರಿದ ಮೇಲೆಯೂ ಕೂಡ ಕಿತ್ತೂರು ಸಂಸ್ಥಾನವನ್ನ ಸಂರಕ್ಷಿಸುವುದಕ್ಕಾಗಿ ಗೆರಿಲ್ಲಾ ಯುದ್ಧ ಕಲೆಯನ್ನ ಬ್ರಿಟಿಷರ ವಿರುದ್ಧ ಮುಂದುವರಿಸುತ್ತಾನೆ. 1824ರಿಂದ 1829ರವರೆಗೆ ಬೈಲಹೊಂಗಲದ ಜೈಲಿನಲ್ಲಿದ್ದ ರಾಣಿ ಫೆಬ್ರವರಿ 21, 1829ರಂದು ವೀರ ಮರಣ ಹೊಂದುತ್ತಾರೆ. ರಾಣಿಯ ನೆನಪಿಗಾಗಿ ಕಿತ್ತೂರಿನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಕಿತ್ತೂರು ಉತ್ಸವವನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಅವಶೇಷಗಳನ್ನು ಇಲ್ಲಿಯೇ ಇರುವ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಈ ವಸ್ತು ಸಂಗ್ರಹಾಲಯವನ್ನ ನೀವು ನೋಡಬಹುದು. ಮಹಿಳೆ ಮನಸ್ಸು ಮಾಡಿದರೆ ಏನನ್ನ ಬೇಕಾದ್ರೂ ಸಾಧಿಸಿಯಾಳು ಎಂದು ತೋರಿಸಿಕೊಟ್ಟು ಈಗಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯ ಸೆಲೆಯಾದ ಚೆನ್ನಮ್ಮಾಜಿಗೆ ಸ್ಥಿರವಾಗಿ ನಮಿಸಿ ನಮ್ಮ
ನಮ್ಮದೊಂದು ಸೆಲ್ಯೂಟ್ ನೀಡೋಣ. ಇದೊಂದು ತುಂಬಾ ಸ್ಫೂರ್ತಿದಾಯಕ ಸ್ಥಳ. ಅಕ್ಟೋಬರ್ ನಲ್ಲಿ ನಡೆಯುವ ಕಿತ್ತೂರು ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯ ಜನರು ಬರ್ತಾರೆ. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಸ್ತು ಪ್ರದರ್ಶನ ಎಲ್ಲವೂ ಇಲ್ಲಿ ನಡೆಯುತ್ತದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಕಿತ್ತೂರಿಗೆ ಭೇಟಿ ನೀಡಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಇನ್ನಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್.